ಎಲ್ರಿಗೂ ಡಿಬಗಿಂಗ್ ಡೌಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೊದಲು ನಾವು ಏನು ತಿಳ್ಕೊಳ್ಳೋ ಅಂದರೆ ಬೇಸಿಕ್ ಲಾಜಿಕ್ ಗೇಟ್ಸ್. ಅದಕ್ಕೂ ಮುಂಚೆ ಲಾಜಿಕ್ ಗೇಟ್ ಅಂತ ಏನಂತ ತಿಳ್ಕೊಳ್ಳುವ. ಸೊ ಇಲ್ಲಿ ನಾನು ತೋರಿಸಿದೀನಿ, ಇದು ಒಂದು ಲಾಜಿಕ್ ಗೇಟ್. ಜಸ್ಟ್ ಒಂದು ಆ್ಯಂಡ್ ಗೇಟ್ ಇಂದ ಎಕ್ಸಾಂಪಲ್ ತಗೊಂಡಿದೀನಿ. ಓಕೆ, ಇದು ಒಂದು ಡಿಜಿಟಲ್ ಸರ್ಕ್ಯೂಟ್. ಅದು ಒಂದಾದ್ರೂ ಜಾಸ್ತಿ ಇನ್ಪುಟ್ ಸಿಗ್ನಲ್ ತಗೊಳ್ತಾ ಅಂದ್ರೆ ಇಲ್ಲಿ ಎ ಇನ್ಪುಟ್ ಇದೆ ಮತ್ತೆ ಬಿ ನು ಇನ್ಪುಟ್ ಇದೆ. ಆತರ ಇನ್ನು ಸಿ ಡಿ ಏನು ಇರ್ಬೋದು ಇನ್ಪುಟ್ ಸಿಗ್ನಲ್. ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಇನ್ಪುಟ್ ಸಿಗ್ನಲ್ ತಗೊಂಡು ಅದ್ಮೇಲೆ ಕಾಂಬಿನೇಷನ್ಸ್ ಏನು ಕೊಡತ್ತೆ ಅದು ಔಟ್ಪುಟ್ ಸಿಗತ್ತೆ, ಒಂದೇ ಔಟ್ಪುಟ್ ಸಿಗತ್ತೆ. ಸೊ ಇಲ್ಲಿ ಏನಂದ್ರೆ ಎ ಮತ್ತು ಬಿ ವ್ಯಾಲ್ಯೂ 0 ಅಥವಾ 1 ಇರುತ್ತೆ. ಸೊ 0 ಅಥವಾ 1 ಮತ್ತೆ ಔಟ್ಪುಟ್ ಇಂದು ಕೂಡ 0 ಇಲ್ಲ ಅಂದ್ರೆ 1. ಸಪೋಸ್ ನಾನೀಗ ಎ 0 ಕೊಟ್ಟೆ, ಬಿ 1 ಕೊಟ್ಟೆ, ಇಲ್ಲ ಎ 1 ಬಿ 0, ಡಿಪೆಂಡ್ ಆಗತ್ತೆ. ಈಗ ಔಟ್ಪುಟ್ ಹೆಂಗ್ ಡಿಸೈಡ್ ಆಗತ್ತೆ? ಸೊ ಔಟ್ಪುಟ್ ಲಾಜಿಕಲ್ ರಿಲೇಶನ್ಶಿಪ್ ವಿತ್ ಇನ್ಪುಟ್ ಸಿಗ್ನಲ್, ಅಂದ್ರೆ ಲಾಜಿಕಲಿ ಹೆಂಗೆ ರಿಲೇಟ್ ಆಗತ್ತೆ ಅಲ್ಲ ಎ ಮತ್ತು ಬಿ, ಅದ್ಮೇಲೆ ಕಾಂಬಿನೇಷನ್ಸ್ ಮೇಲೆ ಔಟ್ಪುಟ್ ಸಿಗತ್ತೆ. ಸೊ ಇನ್ನ ಜಾಸ್ತಿ ನಿಮ್ಗೆ ಮುಂದೆ ತಿಳಿಯತ್ತೆ. ಈಗ ಬೇಸಿಕಲಿ ನಾ ಇದು ಆ್ಯಂಡ್ ಗೇಟ್ ಅಂತ ಹೇಳ್ತಿದ್ದೀನಿ. ಸೊ ಈಗ ಟ್ರೂತ್ ಟೇಬಲ್ ನೋಡುವ. ಸೊ ಟ್ರೂತ್ ಟೇಬಲ್ ಏನೀಗ? ಟ್ರೂತ್ ಟೇಬಲ್ ಏನಂದ್ರೆ ನಾವು ಇದು ಎ ಮತ್ತು ಬಿ ನ ಎಷ್ಟು ಇನ್ಪುಟ್ ಕಾಂಬಿನೇಷನ್ಸ್ ಮಾಡ್ಬೋದು ಅದನ್ನ ಟ್ರೂತ್ ಟೇಬಲ್ ಅಲ್ಲಿ ನಾವು ರಿಪ್ರೆಸೆಂಟ್ ಮಾಡ್ತೀವಿ. 2 ವೇರಿಯೇಬಲ್ ಅಲ್ಲಿ ನಾವು 4 ಕಾಂಬಿನೇಷನ್ಸ್ ಮಾಡ್ಬೋದು, ಮತ್ತೆ 3 ವೇರಿಯೇಬಲ್ ಅಂದ್ರೆ 3 ಮತ್ತೊಂದು ಏನು ಇಲ್ಲಿ ಸಿ ಇದೆ ಅನ್ಕೊಳ್ಳುವ. ಸೊ ಆತರ ಮಾಡಿದ್ರೆ 8 ಕಾಂಬಿನೇಷನ್ಸ್ ಮಾಡ್ಬೋದು. ಈಗ ಜನರಲೈಸ್ ಮಾಡುವ, ಅಂದ್ರೆ ಎನ್ ಇನ್ಪುಟ್ ಇದ್ರೆ ಅಂದ್ರೆ ಎಷ್ಟೋ ಇನ್ಪುಟ್ ಇರುತ್ತೆ ಇಲ್ಲಿ 1 2 3 4 ಆತರ. ಸೊ ಈಗ ಕಾಂಬಿನೇಷನ್ ಎಷ್ಟು ಮಾಡ್ಬೋದು? 2 ಪವರ್ n. ಸೊ ಅದೇ ನಾವು ಇಲ್ಲಿ ಫಾರ್ಮುಲಾ ರೂಪದಲ್ಲಿ ಬರ್ದಿದ್ವಿ. ಇಲ್ಲಿ ನೋಡಿ, ಈಗ ನಾವು ವೆರಿಫೈ ಮಾಡಿ ಹೇಳ್ತೇನೆ. ಈಗ ಇಲ್ಲಿ ಎಷ್ಟಿದೆ? ಇಲ್ಲಿ ಎ ಮತ್ತು ಬಿ ಎಷ್ಟಿದೆ? 2 ಇನ್ಪುಟ್ ಇದೆ. ಓಕೆ, ಸೊ ಈಗ 2 ಪವರ್ 2 ಅಂದ್ರೆ ಎಷ್ಟಾಯ್ತು? 4. ಸೊ ಅದಕ್ಕೆ ನಾನಿಲ್ಲಿ 4 ಕಾಂಬಿನೇಷನ್ಸ್ ಬರ್ದಿದ್ದೀನಿ. ಸೊ ಈಗ ನೀವು ನೋಡ್ಬೋದು 0 ಮತ್ತು 0 ರಿಲೇಟ್ ಆದಾಗ ಕಾಂಬಿನೇಷನ್ಗೆ ಔಟ್ಪುಟ್ 0 ಬರುತ್ತೆ, ಮತ್ತೆ 1 ಮತ್ತು 1 ಇದ್ದಾಗ ಕಾಂಬಿನೇಷನ್ಸ್ ಇದ್ದಾಗ 1 ಔಟ್ಪುಟ್ ಬರುತ್ತೆ. ಆ ತರ ನಾವು ಟ್ರೂತ್ ಟೇಬಲ್ ರೆಫರ್ ಮಾಡ್ತೀವಿ. ಸೊ ಮುಂದೆ ನಾವು ಇದು ಬೇಸಿಕ್ ಲಾಜಿಕ್ ಗೇಟ್ಸ್ ನ ಸ್ಟಾರ್ಟ್ ಮಾಡುವ. ಬೇಸಿಕ್ ಲಾಜಿಕ್ ಗೇಟ್ಸ್ ಅದರಲ್ಲಿ ಎಷ್ಟು ಟೈಪ್ ಇದೆ? 3 ಟೈಪ್ ಇದೆ. ಮೊದಲಿಂದು ಆ್ಯಂಡ್ ಗೇಟ್, ಎರಡನೇದು ಆರ್ ಗೇಟ್, ಮೂರನೇದು ನಾಟ್ ಗೇಟ್. ಈಗ ವಿವರವಾಗಿ ತಿಳ್ಕೊಳ್ಳುವ. ಆ್ಯಂಡ್ ಗೇಟ್ ಅಂದ್ರೆ ಏನು? ಇಲ್ಲಿ ನೋಡಿ, ಲಾಜಿಕಲ್ ಡಯಾಗ್ರಾಮ್ ಇದೆ, ಅದೇ ನಾನೀಗ ಎಕ್ಸಾಂಪಲ್ ಅಲ್ಲಿ ಕೊಟ್ಟಿದ್ದೀನಿ. ಆ್ಯಂಡ್ ಗೇಟ್ ಏನ್ ಮಾಡ್ತಾರೆ ಅಂದ್ರೆ ಮಲ್ಟಿಪ್ಲೈ ಮಾಡುತ್ತೆ. ಈಗ ಎ ಮತ್ತೆ ಬಿ ಇನ್ಪುಟ್ ಸಿಗ್ನಲ್ ಇದೆ, ಇದು ಏನ್ ಮಾಡುತ್ತೆ? ಮಲ್ಟಿಪ್ಲಿಕೇಶನ್ ಮಾಡುತ್ತೆ. ಮಲ್ಟಿಪ್ಲಿಕೇಶನ್ ಮಾಡಿ ಏನ್ ಔಟ್ಪುಟ್ ಸಿಗತ್ತೆ ಅದು ಇಲ್ಲಿ ಬರ್ದಿದ್ದೀನಿ y ಅಂತ. ಇದು ಲಾಜಿಕಲ್ ಇಕ್ವೇಶನ್. ಸೊ ಈಗ ಎ ವ್ಯಾಲ್ಯೂ ಏನಾದ್ರೂ 0 ಇದ್ರೆ, ಬಿ ವ್ಯಾಲ್ಯೂ 1 ಇದ್ರೆ ಔಟ್ಪುಟ್ ಏನ್ ಬರುತ್ತೆ? 0. ಸೊ ಈಗ ಎ ವ್ಯಾಲ್ಯೂ 1 ಇದೆ, ಬಿ ವ್ಯಾಲ್ಯೂನು 1 ಇದೆ, ಔಟ್ಪುಟ್ ಏನ್ ಬರುತ್ತೆ? 1. ಆ ತರ ಈ ತರ ಎಷ್ಟು ಕಾಂಬಿನೇಷನ್ಸ್ ಬರ್ಬೋದು ಅದು ಹೆಂಗ್ ಡಿಸೈಡ್ ಮಾಡೋದು? ಈಗ ಅದಕ್ಕೆ ನಾವು ಏನ್ ಮಾಡ್ತೀವಿ? ಟ್ರೂತ್ ಟೇಬಲ್ ನ ನೋಡ್ತೀವಿ. ಸೊ ಟ್ರೂತ್ ಟೇಬಲ್ ಅಲ್ಲಿ ನಾವು ಎಷ್ಟು ಇನ್ಪುಟ್ ಕೊಟ್ಟಿವಿ? ಎ ಮತ್ತೆ ಬಿ, ಅಂದ್ರೆ ಕೇವಲ 2 ಕೊಟ್ಟಿದ್ವಿ. ಸೊ ಇಲ್ಲಿ ಏನಾಯ್ತು? 2 ಅಂದ್ರೆ 4 ಕಾಂಬಿನೇಷನ್ ಸಿಕ್ತು ನಮ್ಗೆ. ಈಗ ಸಪೋಸ್ ಎ 0 ಇದ್ರೆ ಮತ್ತೆ ಬಿ 0 ಇದೆ, ಸೊ ಔಟ್ಪುಟ್ ಏನ್ ಬಂದಿದೆ? 0. ಈಗ ಎ ವ್ಯಾಲ್ಯೂ 0 ಇದೆ, ಬಿ ವ್ಯಾಲ್ಯೂ 1 ಇದೆ, ಸೊ 0 ಇಂಟು 1 0. ಆಮೇಲೆ ಎ ಮತ್ತೆ 1 ಇದೆ, ಬಿ 0 ಇದೆ, ಸೊ 1 ಇಂಟು 0 0. ಬಿ 1 ಎ ಆಲ್ಸೋ 1, ಅಂದ್ರೆ 1 ಇಂಟು 1 ಇಸ್ 1. ಸೊ ಈ ತರ ಲಾಜಿಕಲ್ ಮಲ್ಟಿಪ್ಲಿಕೇಶನ್ ಮಾಡಿ ನಮ್ಗೆ ಈ ತರ ಔಟ್ಪುಟ್ ಸಿಕ್ಕಿದೆ. ಸೊ ಇದು ಆ್ಯಂಡ್ ಗೇಟ್. ಸೊ ಮುಂದೆ ನೋಡುವ ಆರ್ ಗೇಟ್. ಆರ್ ಗೇಟ್ ಇಲ್ಲಿ ನೋಡಿ ಡಯಾಗ್ರಾಮ್. ಸೊ ಆರ್ ಗೇಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಈಗ ಇಲ್ಲಿ ಕೊಟ್ಟಿದ್ದಾರೆ ಎ ಮತ್ತೆ ಬಿ ಇನ್ಪುಟ್ ಸಿಗ್ನಲ್ ಕೊಟ್ಟಿದ್ದಾರೆ, ಆಡ್ ಆಗುತ್ತೆ. ಇದು 2 ಇನ್ಪುಟ್ ಆಡ್ ಆಗತ್ತೆ, ರಿಸಲ್ಟ್ ಏನ್ ಸಿಗತ್ತೆ ನಿಮ್ಗೆ? y. ಸೊ ಆ y ನಿಮ್ದು ಇಲ್ಲಿ ಔಟ್ಪುಟ್ ಕೊಟ್ಟಿದ್ದೀನಿ. ಈಗ ಸಪೋಸ್ ನಿಮ್ಗೆ ಎ ವ್ಯಾಲ್ಯೂ 0 ಇದೆ ಮತ್ತೆ ಬಿ ವ್ಯಾಲ್ಯೂ 0 ಇದೆ, ಸೊ 0 ಪ್ಲಸ್ 0 ಏನಾಯ್ತು? 0 ಆಯ್ತು, ಔಟ್ಪುಟ್ 0 ಆಯ್ತು. ಆಮೇಲೆ ಈಗ ಎ ವ್ಯಾಲ್ಯೂ 0 ಇದೆ ಪ್ಲಸ್ ಬಿ ವ್ಯಾಲ್ಯೂ 1 ಇದೆ, ಸೊ ಈಗ ಔಟ್ಪುಟ್ ಏನಾಗುತ್ತೆ? 1. ಇದೇ ತರ ಸಿಂಪಲ್ ಇದೆ. ಸೊ ಈ ತರ ಕಾಂಬಿನೇಷನ್ಸ್ ನಾವು ಇಲ್ಲಿ ನೋಡ್ಬೋದು ಟ್ರೂತ್ ಟೇಬಲ್ ಅಲ್ಲಿ. ಎ 0 ಇದೆ, ಬಿ 0 ಇದೆ, 0 ಪ್ಲಸ್ 0 0, ಸೊ 0 ಪ್ಲಸ್ 1 1, 1 ಪ್ಲಸ್ 0 1, ಮತ್ತೆ 1 ಪ್ಲಸ್ 1 1 ಆಗುತ್ತೆ. ಇಷ್ಟು ಶಾಕ್ ಆಗ್ಬೇಡಿ ನೋಡಿ.
ಇಲ್ಲಿ ನಾನು ಹೇಳಿದ್ದೆ ಮೊದಲೇ ವ್ಯಾಲ್ಯೂ ಬೈನರಿ ಅಂದ್ರೆ ಒಂದು 0 ಆಗ್ಬೋದು ಇಲ್ಲ 1 ಆಗ್ಬೋದು. ಯಾವ್ದಾದ್ರಲ್ಲಿ ಒಂದೇ ಬರ್ಬೋದು. ಅಂದ್ರೆ ನಮ್ಗೆ 2, 3, 4 ಅದೆಲ್ಲ ಆಗಲ್ಲ. ಸೊ ಈಗ ಏನಾಯ್ತು, ಈಗ 1 + 1 ಅಂದ್ರೆ ನಾವು 1 ಅಂತೀವಿ. ಒಂದು ಏನು ಬಲ್ಬ್ ಇದೆ ಅನ್ಕೊಳುವ, ಓಕೆ, ಅದಕ್ಕೆ ಒಂದು ಏನು ಕನೆಕ್ಷನ್ ಮಾಡಿದ್ದೀವಿ. ಈಗ ನಾವು ಇದು ಇಲ್ಲಿ ಸ್ವಿಚ್ ಹಾಕ್ಬೋದು, ಮತ್ತೆ ಇಲ್ಲೂ ಬ್ಯಾಟ್ರಿ ಇದೆ, ಇದು ಸ್ವಿಚ್ ಆಗ್ಬೋದು. ಸೊ ಯಾವ್ದರಲ್ಲಿ ಒಂದು ಕ್ಲಿಕ್ ಮಾಡಿದ್ರೆ ಬಲ್ಬ್ ಆನ್ ಆಗುತ್ತೆ. ಓಕೆ, ಸೊ ಈಗ ಎರಡೇ ಆನ್ ಇದ್ರೆ ಆನೇ ಇರುತ್ತಲ್ಲ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಸೊ ಅದಕ್ಕೆ ನಾವು ಆರ್ ಗೇಟ್ನ ಈ ತರ ಮಾಡ್ತಿದ್ವಿ. ಮತ್ತೆ ಇಲ್ಲಿ ಇನ್ ಕೇಸ್ 3 ಇನ್ಪುಟ್ ಅಂದ್ರೆ ಎ ಬಿ ಸಿ ಇದೆ. ಆಮೇಲೂ ಕೂಡ ಸೇಮ್, ಇನ್ ಕೇಸ್ 1 1 ಇದ್ರೆ ಎಲ್ಲ, ಸೊ 1 + 1 + 1 1 ಆಗತ್ತೆ ಇಲ್ಲೂ. ಇದು ಆರ್ ಗೇಟ್ನ ಇಕ್ವೇಶನ್ ಪ್ಲಸ್ ಇದು ಸಿಂಬಲ್ ಆಗತ್ತಲ್ಲ ಅದಕ್ಕೆ. ಸೊ ಮುಂದೆ ನೋಡುವ ನಾಟ್ ಗೇಟ್. ಸೊ ನಾಟ್ ಗೇಟ್ ಅಲ್ಲಿ ಏನಾಗುತ್ತೆ, ಇಲ್ಲಿ ಒಂದೇ ಇನ್ಪುಟ್ ಇರುತ್ತೆ ಮತ್ತೆ ಒಂದೇ ಔಟ್ಪುಟ್ ಬರುತ್ತೆ. ಇಲ್ಲಿ ಎಷ್ಟಾಯ್ತು, ಒಂದೇ ಇನ್ಪುಟ್ ಇದೆಯಲ್ಲ, ಸೊ 1 2 ಪವರ್ 1 ಅಂದ್ರೆ ಎಷ್ಟು ಕಾಂಬಿನೇಷನ್ಸ್ ಮಾಡ್ಬೋದು, 2. ಸೊ ಅದಕ್ಕೆ ನಾವು ಇಲ್ಲಿ 2 ಕಾಂಬಿನೇಷನ್ ಮಾಡಿ, ಒಂದು A0 ಆಗತ್ತೆ ಇಲ್ಲ A1 ಆಗತ್ತೆ. ಔಟ್ಪುಟ್ ಹೆಂಗ್ ಡಿಪೆಂಡ್ ಆಗುತ್ತೆ ಅಂದ್ರೆ ನೆಗೆಟ್ ಮಾಡತ್ತೆ. ನೆಗೆಟ್ ಅಂದ್ರೆ ಇನ್ ಕೇಸ್ ಎ ವ್ಯಾಲ್ಯೂ 0 ಇದ್ರೆ ಔಟ್ಪುಟ್ ಅಲ್ಲಿ ಎ ಡ್ಯಾಶ್ ಅಂತೀವಿ. ಸೊ ಇದು ನೆಗೇಷನ್ ಸಿಂಬಲ್ ಅನ್ಬೋದು. ಸೊ ಇದಕ್ಕೆ 1 ಆಗತ್ತೆ ಔಟ್ಪುಟ್. ಇನ್ ಕೇಸ್ ಎ ವ್ಯಾಲ್ಯೂ 1 ಇದ್ರೆ ಎ ಡ್ಯಾಶ್ ಏನಾಯ್ತು 0. ಆ ತರ ಅಪೋಸಿಟ್ ಆಗತ್ತೆ. 0 ಇದ್ದಿದ್ದು 1 ಆಗತ್ತೆ, 1 ಇದ್ದಿದ್ದು 0 ಆಗತ್ತೆ. ಇದು ನಾಟ್ ಗೇಟ್. ಇನ್ಪುಟ್ ಈಗ ಎ ಕೊಟ್ರೆ ನಾಟ್ ಗೇಟ್ ನ ಈ ತರ ಬರ್ತೀವಿ, ಎ ಬಾರ್ ಎ ಇಂಟು ಬಿ. ಇದನ್ನ ಔಟ್ಪುಟ್ ನ ನಾಟ್ ಮಾಡ್ಬೇಕು ಅಂದ್ರೆ ಏನಾಗತ್ತೆ, ನಾಟ್ ಗೇಟ್ ಅಲ್ಲಿ ಎ ಇಂಟು ಬಿ ಹೋಲ್ ಬಾರ್ ಆ ತರ ಅಂದ್ರೆ ಈಕ್ವಲ್ಸ್ ಅಲ್ಲ, ಅದೇ ಹೇಳ್ದೆ ಇದು ನಾಟ್ ಗೇಟ್ ಅಂತ ನೆಗೆಟ್ ಮಾಡೋದು. ಸೊ ಇಷ್ಟೇ ನಮ್ಮದು ಇವತ್ತಿಂದು ಟಾಪಿಕ್. ಮುಂದಿನ ವಿಡಿಯೋದಲ್ಲಿ ಯೂನಿವರ್ಸಲ್ ಗೇಟ್ ಬಗ್ಗೆ ತಿಳಿಯೋಣ. ಧನ್ಯವಾದಗಳು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.